ವಿದ್ಯಾರ್ಥಿಗಳೇ, ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಎಂಬ ಪಾಠದಿಂದ ಇದು ನನ್ನ 4ನೇ ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ನಾವು ಇವತ್ತು ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಂದರೆ ಏನಂತ ಸ್ಟಡಿ ಮಾಡೋಣ. ವಕ್ರೀಭವನ ಅಂಥೇಳಿ ನಾವೇನು ಮಾಡ್ಬೋದು, ಕರಿಬೋದು. ನನ್ನ ಹಿಂದಿನ ವಿಡಿಯೋದಲ್ಲಿ ಲೈಟ್ ಅಂದ್ರೇನು, ಅದರ ಪ್ರಾಪರ್ಟೀಸ್ ಏನು, ಆಮೇಲೆ ರಿಫ್ಲೆಕ್ಷನ್ ಅಂದ್ರೇನು, ಸ್ಪೆರಿಕಲ್ ಮಿರರ್ಸ್ ಬಗ್ಗೆ, ಇಮೇಜು ಆಬ್ಜೆಕ್ಟನ್ನು ಎಲ್ಲೆಲ್ಲಿ ಇಟ್ಟರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಮತ್ತು ಅದರದ್ದು ಲಕ್ಷಣ ಏನಿರ್ತವೆ ಅಂಥೇಳಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಅಧ್ಯಾಯದಲ್ಲಿ ಮುಂದಿನ ಭಾಗವಾದ ರಿಫ್ರ್ಯಾಕ್ಷನ್ ಆಫ್ ಲೈಟ್, ವಕ್ರೀಭವನ ಬಗ್ಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಸ್ಟಡಿ ಮಾಡೋಣ. ಏನಿದು ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಂದರೆ, ವೆನ್ ಎ ಲೈಟ್ ಟ್ರಾವೆಲ್ಸ್ ಆಬ್ಲಿಕ್ಲಿ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಇಂಟು ಅನದರ್ ಇಟ್ ಗೆಟ್ಸ್ ಬೆಂಡ್. ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋತಪ್ಪ ಅಂತಂದ್ರೆ ಬೆಂಡ್ ಆಕತಿ ಅಂಥೇಳಿ ಹೇಳ್ತಾರೆ. ಈ ಬೆಂಡ್ ಆಗೋದಕ್ಕೆ ನಾವೇನು ಕರಿತೀವಪ್ಪ, ಲೈಟ್ ಬೆಂಡ್ ಆಗೋದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಂಥೇಳಿ ಕರಿತೀವಿ. ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಇಂಟು ಅನದರ್ ಇಟ್ ಗೆಟ್ಸ್ ಬೆಂಡ್. ದಿಸ್ ಬೆಂಡಿಂಗ್ ಆಫ್ ಲೈಟ್ ಈಸ್ ಕಾಲ್ಡ್ ರಿಫ್ರ್ಯಾಕ್ಷನ್ ಆಫ್ ಲೈಟ್. ಹೇಗೆ ಬೆಂಡಿಂಗ್ ಆಕತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಫಸ್ಟ್ ಡಯಾಗ್ರಾಮ್ ತೊಗೊಂಡ್ರಪ್ಪ ಅಂದ್ರೆ ಸಿ ದಿಸ್ ಡಯಾಗ್ರಾಮ್. ವೆನ್ ಲೈಟ್ ರೇಸ್ ಟ್ರಾವೆಲ್ಸ್ ಫ್ರಾಮ್ ರೇರರ್ ಮೀಡಿಯಮ್, ಇದು ಇರೋದೇನಪ್ಪ ಅಂತಂದ್ರೆ ರೇರರ್ ಮೀಡಿಯಮ್ ಮೇಲಿಂದೆಲ್ಲ. ಇದೇನು ಹಾರಿಜೆಂಟಲ್ ಲೈನ್ ಐತಲ್ಲ, ಈ ಹಾರಿಜೆಂಟಲ್ ಲೈನ್ ಮೇಲ್ಗಿರೋದೆಲ್ಲ ನಾವೇನು ಕರಿತೀವಪ್ಪ ಅಂತಂದ್ರೆ ಅದಕ್ಕೆ ರೇರರ್ ಮೀಡಿಯಮ್ ಅಂತ ಹೇಳಿ ಕರಿತೀವಿ. ಈ ರೇರರ್ ಇದಿಷ್ಟು, ಈ ಹಾರಿಜೆಂಟಲ್ ಲೈನು ಇದೆಲ್ಲ ಮೇಲ್ಗಡೆ ಏನಪ್ಪ ಅಂತಂದ್ರೆ ರೇರರ್ ಮೀಡಿಯಮ್. ಈ ರೇರರ್ ಮೀಡಿಯಮ್ಮಿಂದ ಲೈಟ್ ಬಂತಪ್ಪ ಅಂತಂದ್ರೆ ಡೆನ್ಸರ್ ಮೀಡಿಯಮ್ ಕಡೆ ಹೋತಪ್ಪ ಅಂತಂದ್ರೆ ಆವಾಗ ಈ ಲೈಟ್ ಏನಾಕತ್ತೆ ಅಂತ ಹೇಳ್ತಾರಪ್ಪ ಅಂತಂದ್ರೆ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಹಿಂಗೆ ಸ್ಟೇಟ್ ಬಂದದ್ದು ಆ್ಯಕ್ಚುಲಿ ಇದು ಹಿಂಗೆ ಬರಬೇಕಾಗಿತ್ತು, ಬಟ್ ಡೆನ್ಸರ್ ಮೀಡಿಯಮಿಗೆ ಬಂದಮೇಲೆ ಏನಾಕತ್ತಪ್ಪ ಅಂತಂದ್ರೆ ನಾರ್ಮಲ್ ಲೈನ್ ಕಡೆ ಏನಾಕತ್ತಪ್ಪ ಅಂತಂದ್ರೆ ಬೆಂಡ್ ಆಕತಿ, ಬಟ್ ತನ್ನ ಸ್ಟ್ರೇಟ್ ಪಾತ್ ಒಳಗೆ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಯಾವಾಗಿದ್ದು, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. You have to keep in mind, when a ray of light travels from rarer medium to denser medium it bends towards the normal. ಇಲ್ಲಿ ಈ ಡಯಾಗ್ರಾಮ್ ಒಳಗೆ ನೀವು ನೋಡ್ಬೋದು ಇದನ್ನು. ಇದು ರೇರರ್ ಮೀಡಿಯಮು, ಇದು ಡೆನ್ಸರ್ ಮೀಡಿಯಮ್. ಈ ರೇರರ್ ಮೀಡಿಯಮಿಂದ ಡೆನ್ಸರ್ ಲೈಟ್ ಬಂತಪ್ಪ ಅಂತಂದ್ರೆ ಟುವರ್ಡ್ಸ್ ದ ನಾರ್ಮಲ್ ಕಡೆ ಏನಾಕತಿ, ಬೆಂಡ್ ಆಕತಿ ಅಂಥೇಳಿ ಹೇಳ್ತಾರೆ. ಬಟ್ ಅದನ್ನು ನೀವು ಇಲ್ಲಿ ಬಲಗಡೆ ಇರುವಂಥ ಡಯಾಗ್ರಾಮನ್ನು ನೋಡಿದ್ರಪ್ಪ ಅಂತಂದ್ರೆ when light travels from denser medium to rarer medium, ಇಲ್ಲೇನಾಯ್ತು, ಮೀಡಿಯಮ್ ಬದಲಾತು. ರೇರರ್ ಮೀಡಿಯಮ್ ತೆಳಗೈತಿ, ಡೆನ್ಸರ್ ಮೀಡಿಯಮ್ ಮೇಲ್ಗಡೆ ಐತಿ. ಇದಿಷ್ಟೆಲ್ಲ ಏನಪ್ಪ ಅಂದ್ರೆ ಡೆನ್ಸರ್ ಮೀಡಿಯಮ್, ಇದು ತೆಳಗಿರೋದು ಏನಪ್ಪ ಅಂತಂದ್ರೆ ರೇರರ್ ಮೀಡಿಯಮ್. ಇಲ್ಲೇನಾಕತಿ, ವೆನ್ ಎ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, ಡೆನ್ಸರ್ ಮೀಡಿಯಮಿಂದ ರೇರ್ ಮೀಡಿಯಮ್ಗೆ ಬಂತಪ್ಪ ಅಂತಂದ್ರೆ ಆ್ಯಕ್ಚುಲಿ ಅದು ಹಿಂಗೆ ಸ್ಟೇಟ್ ಬರಬೇಕಾಗಿತ್ತು, ಬಟ್ ಏನಾಕತ್ತಪ್ಪ ಅಂದ್ರೆ ಈ ನಾರ್ಮಲಿಂದ ಏನಾಕತಿ ಸ್ವಲ್ಪ ದೂರ ಹೋಗತಿ, ಅಂದ್ರೆ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಈ ಆಗುವಂಥ ಪ್ರೊಸೆಸ್ಸಿಗೆ ನಾವೇನು ಕರಿತೀವಿ, ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಂಥೇಳಿ ಕರಿತೀವಿ. ಈ ಲೈಟ್ ರಿಫ್ಲೆಕ್ಷನ್ ಆಗುವಂಥದ್ದನ್ನು ಇಟ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ರೆಕ್ಟ್ಯಾಂಗುಲರ್ ಗ್ಲಾಸ್ ಲ್ಯಾಬ್ ತೊಗೊಂಡು ಇಲ್ಲಿ ಏನಾಕತಿ ಅನ್ನೋದನ್ನು ಏನು ಮಾಡ್ತೀವಿ, ನಾವು ಸ್ಟಡಿ ಮಾಡ್ತೀವಿ. ಈ ನೆಕ್ಸ್ಟ್ ಹೆಡ್ಡಿಂಗ್ ಬರ್ತೈತಿ, ದ ರಿಫ್ರ್ಯಾಕ್ಷನ್ ಆಫ್ ಲೈಟ್ ಥ್ರೂ ಎ ರೆಕ್ಟ್ಯಾಂಗುಲರ್ ಗ್ಲಾಸ್ ಸ್ಲ್ಯಾಬ್. ಈ ಕಾನ್ಸೆಪ್ಟ್ ಮೇಲೆ ಈ 2026 CBSE ಸೆಟ್ 1 ಪೇಪರ್ನಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಇದ್ರ ಮೇಲೆ ಕ್ವಶನನ್ನು ಕೇಳಿದ್ರು. ಏನು ಇದು ರಿಫ್ರ್ಯಾಕ್ಷನ್ ಆಫ್ ಲೈಟ್ ಥ್ರೂ ದ ರೆಕ್ಟ್ಯಾಂಗುಲರ್ ಗ್ಲಾಸ್ ಸ್ಲ್ಯಾಬ್ ಅಂತಂದ್ರೆ, when a ray of light passes through a rectangular glass slab,
ಈ ಒಂದು ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಮುಖಾಂತರ ರೇ ಆಫ್ ಲೈಟು ಪಾಸ್ ಆಗಕತ್ತಿತ್ತಪ್ಪ ಅಂತಂದ್ರೆ ಇಟ್ ಗೆಟ್ಸ್ ಬೆಂಡ್ ಟ್ವೈಸ್, 2 ಸಲ ಏನಾಕತಿ ಅಂತ ಹೇಳ್ತಾರೆ, ಬೆಂಡ್ ಆಕತಿ ಅಂತ ಹೇಳ್ತಾರೆ. ಯಾವಾಗಪ್ಪ ಅಂತಂದ್ರೆ ದಿಸ್ ಈಸ್ ದ ರೇರರ್ ಮೀಡಿಯಮ್ ಆ್ಯಂಡ್ ದಿಸ್ ಈಸ್ ಡೆನ್ಸರ್ ಮೀಡಿಯಮ್. ನೀವು ಆಗಲೇ ಏನು ಸ್ಟಡಿ ಮಾಡಿದ್ರಿ, ವೆನ್ ಎ ರೇ ಆಫ್ ಲೈಟ್ ಪಾಸಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್ ಅಂಥೇಳಿ ಕಲ್ತಿದ್ರಿ. ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಇದ್ದಂಥದ್ದು ನಾವು ಒಳಗೆ ಅದ್ರ ಒಳಮೈಯನ್ನು ಏನು ತೊಗೋತೀವಪ್ಪ ಅಂದ್ರೆ ಡೆನ್ಸರ್ ಮೀಡಿಯಮ್ ಅಂತ ತೊಗೋತೀವಿ. ಅದರ ಹೊರಗಡೆ ಭಾಗವನ್ನು ನಾವೇನು ಮಾಡ್ತೀವಿ, ರೇರರ್ ಮೀಡಿಯಮ್ ಅಂತ ತೊಗೋತೀವಿ. ಯಾವಾಗ ರೇ ಆಫ್ ಲೈಟು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಬರ್ತೈತಲ್ಲ ಅವಾಗ ಏನಾಗತ್ತಪ್ಪ ಅಂತಂದ್ರೆ ಗ್ಲಾಸ್ ಸ್ಲ್ಯಾಬ್ ಒಳಗಿಂದಾಗ ಆ ನಾರ್ಮಲ್ ಲೈನ್ ಸಮೀಪ ಏನಾಗತ್ತಪ್ಪ ಅಂದ್ರೆ ಬೆಂಡ್ ಆಕತಿ ಅಂತ ಹೇಳ್ತಾರೆ. ಬಟ್ ಯಾವಾಗ ಹೊಳ್ಳೆ ಆ ಗ್ಲಾಸ್ ಸ್ಲ್ಯಾಬನ್ನು ಬಿಟ್ಟು ರೇ ಆಫ್ ಲೈಟ್ ಹೊರಗೆ ಹೋಗಿರ್ತೈತಲ್ಲ ಅವಾಗ ಮತ್ತೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ನಾರ್ಮಲ್ ಹೇಳಿದ್ರಾಗ ಆ ನಾರ್ಮಲ್ಲಿಂದ ಏನಾಗತ್ತಪ್ಪ ಅಂದ್ರೆ ಅವೇ ಹೊಕ್ಕತಿ, ದೂರ ಹೊಕ್ಕತಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನಾವೇನು ಹೇಳಿವಪ್ಪ ಆಗಲ್ಲ ಅಂತಂದ್ರೆ ಇಟ್ ಗೆಟ್ಸ್ ಬೆಂಡ್ ಟ್ವೈಸ್ ಅಂತ ಹೇಳ್ತೀವಿ. ಯಾವಾಗ ಏರ್ ಗ್ಲಾಸ್ ಇಂಟರ್ಪ್ಲೇಸ್ ಆ್ಯಂಡ್ ದ ಗ್ಲಾಸ್ ಏರ್ ಇಂಟರ್ಫೇಸ್ 2 ಕಡೆ ಏನಾಕತಿ ನಾವು ಬೆಂಡ್ ಆಕತಿ ಅಂಥೇಳಿ ಹೇಳ್ಬೋದು. ಇಲ್ಲಿ ನೋಡ್ರಿ, ಇದು ರೇರರ್ ಮೀಡಿಯಮು, ಇದು ಡೆನ್ಸರ್ ಮೀಡಿಯಮು. ಅಗೇನ್ ಇದು ಡೆನ್ಸರ್ ಮೀಡಿಯಮು, ಇದು ರೇರರ್ ಮೀಡಿಯಮ್. ರೇರರ್ ಮೀಡಿಯಮ್ದ ಡೆನ್ಸರ್ ಮೀಡಿಯತ್ನಾಗ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್ ಆ್ಯಂಡ್ ಡೆನ್ಸರ್ ಮೀಡಿಯಮಿಂದ ಹೊಳೆ ರೇರರ್ ಮೀಡಿಯಮ್ ಹೋಗೋತ್ನಾಗ ಅಗೇನ್ ಅವೇ ಫ್ರಮ್ ದ ನಾರ್ಮಲ್ ಅಂಥೇಳಿ ನಾವೇನು ಮಾಡ್ಬೋದು ಹೇಳ್ಬೋದು. ಬಟ್ ಇಲ್ಲಿ ಫೈನಲ್ ಏನಾಕತ್ತಪ್ಪ ಅಂತಂದ್ರೆ ಒಂದು ವೇಳೆ ಗ್ಲಾಸ್ ಸ್ಲ್ಯಾಬ್ ಇರಲಿಲ್ಲ ಅಂತಂದ್ರೆ ಈ ರೇ ಆಫ್ ಲೈಟ್ ಏನು ಮಾಡ್ತಿತ್ತಪ್ಪ ಅಂದ್ರೆ ಇದೇ ರೀತಿ ನಮಗೆ ಏನು ಬರ್ತಿತ್ತು, ಹಿಂಗೆ ಸ್ಟೇಟ್ ಆಗಿ ಬರ್ತಿತ್ತು. ಬಟ್ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಇರೋದ್ರಿಂದ ರೇ ಆಫ್ ಲೈಟು 2 ಸಲ ಬೆಂಡ್ ಆಗಿ ಏನು ಮಾಡ್ತದಪ್ಪ ಅಂದ್ರೆ ಲಾಸ್ಟಕ್ಕೆ ಫೈನಲ್ ಬರುತ್ತನೊಳಗೆ ನಮಗೆ ಏನು ಮಾಡ್ತದಪ್ಪ ಅಂದ್ರೆ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಆಗಿ ಮೊದಲೇ ಬರಬೇಕಾಗಿಂತ ರೇಗೆ ಏನಾಕತ್ತಪ್ಪ ಅಂದ್ರೆ ಪ್ಯಾರಲ್ ಆಗಿ ಬರ್ತದೆ ಅಂಥೇಳಿ ಹೇಳ್ತೀವಿ. ದಟ್ ದಿಸ್ ರೇ ಈಸ್ ಕಾಲ್ಡ್ ಎಮರ್ಜೆಂಟ್ ರೇ. ಇಲ್ಲಿ ನಾವು ಇದಕ್ಕೆ ರೇಗೆ ಏನು ಕರಿತೀವಿ, ಎಮರ್ಜೆಂಟ್ ರೇ ಅಂತ ಕರಿತೀವಿ. ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ದ ಎಮರ್ಜೆಂಟ್ ರೇ ಈಸ್ ಪ್ಯಾರಲಲ್ ಟು ದ ಇನ್ಸಿಡೆಂಟ್ ರೇ. ಅಂದರೆ ಇನ್ಸಿಡೆಂಟ್ ರೇಗೆ ಆ ಎಮರ್ಜೆಂಟ್ ರೇ ಏನಾಕತ್ತಪ್ಪ ಅಂತಂದ್ರೆ ಪ್ಯಾರಲ್ ಆಕತಿ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಡಿಸ್ಪ್ಲೇಸಸ್ ಥ್ರೂ ದಿಸ್ ಮಚ್ ಡಿಸ್ಟನ್ಸ್. ಈ ಡಿಸ್ಟನ್ಸ್ ಅಷ್ಟು ಏನಾಗತ್ತಪ್ಪ ಅಂತಂದ್ರೆ ಡಿಸ್ಪ್ಲೇಸ್ ಆಕತಿ, ಅಂದ್ರೆ ಸ್ಥಾನ ಪಲ್ಲಟ ಆಕತಿ ಅಂಥೇಳಿ ಹೇಳ್ತಾರೆ. ಇದು ರಿಫ್ರ್ಯಾಕ್ಷನ್ ಆಫ್ ಲೈಟ್ ಥ್ರೂ ದ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್. ಇನ್ನು ಯಾವ ರೀತಿ ನಾವು ರಿಫ್ಲೆಕ್ಷನ್ ಒಳಗೆ ಲಾಸನ್ನು ಕಲ್ತಿದ್ದೀವಲ್ಲ ಅದೇ ಪ್ರಕಾರ ಏನಾಕತ್ತಪ್ಪ ಅಂತಂದ್ರೆ ಈ ರಿಫ್ರ್ಯಾಕ್ಷನ್ ಒಳಗೂ ನಮಗೆ ಏನು ಬರ್ತೈತಿ, ಲಾಸ್ಗಳು ಬರ್ತಾವೆ. ಅವು ಲಾಸ್ ಯಾವ್ಯಾವ ಅಂತ ನಾವೀಗ ನೋಡ್ಕೊತ ಹೋಗೋಣ. ಅದಕ್ಕೆ ನೆಕ್ಸ್ಟ್ ಹೆಡ್ಡಿಂಗ್ ಏನು ಬರುತ್ತೆ, laws of refraction of the light. Here also there are 2 laws. Which are those? The first law is incident ray, refracted ray and the normal to the interface of the 2 transparent media at a point of incident all lie in the same plane. ನೀವೆಲ್ಲಿ ಮಾಡ್ಬೋದು, ಇಲ್ಲಿ ನೋಡ್ಬೋದು, ಇದು ಇನ್ಸಿಡೆಂಟ್ ರೇ, ಬಟ್ ಇದು ರಿಫ್ಲೆಕ್ಟ್ ಆಗಿದ್ರೆ ಆ್ಯಂಡ್ ನಾರ್ಮಲ್. ಇವು 3 ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಒಂದು ಪಾಯಿಂಟ್ ಒಳಗೆ ಏನು ಮಾಡ್ತಾವೆ, ಈ ಒಂದು ಪಾಯಿಂಟ್ ಒಳಗೆ ಅಷ್ಟೇ ಕೂಡಿರ್ತಾವೆ ಅಂಥೇಳಿ ಹೇಳ್ಬೋದು. ದೇ ಆರ್ ಆಲ್ ದೇರ್ ಎಟ್ ಎ ಪಾಯಿಂಟ್, ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಅಂಥೇಳಿ ಹೇಳ್ಬೋದು. ಇದು ಫಸ್ಟ್ ಲಾ. ಇನ್ನು ಸೆಕೆಂಡ್ ಲಾ ಏನು ಬರ್ತದಪ್ಪ ಅಂತಂದ್ರೆ ರೇಷಿಯೋ ಆಫ್ ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಈಸ್ ಎ ಕಾನ್ಸ್ಟಂಟ್. ಅಂದರೆ ಸೈನ್ ಅಂದರೆ ಅಪೋಸಿಟ್ ಸೈಡ್ ಇರುವ ಹೈಪೋಟೆನ್ಯೂಸ್ ಅಂತೇಳಿ ನೀವು ಮ್ಯಾಥಮೆಟಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ ಒಳಗೆ ಕಲಿತೀರಿ. ಸೈನ್ ಆ್ಯಂಗಲ್ ಅಂದ್ರೆ ಸೈನ್ ಆಫ್ ಇನ್ಸಿಡೆಂಟ್, ರೇಷಿಯೋ ಆಫ್ ದ ರೇಷಿಯೋ ಮೀನ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಆರ್ ಡಿವೈಡೆಡ್ ಬೈ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಅಂದರೆ ಇನ್ಸಿಡೆಂಟ್ ಆ್ಯಂಗಲ್ಲು ಸೈನ್ ತೊಗೋಬೇಕು, ಆಮೇಲೆ ರಿಫ್ರ್ಯಾಕ್ಟೆಡ್ ರೇದು ಸೈನ್ ಒಳಗೆ ತೊಗೋಬೇಕು. ಅವನನ್ನು ನೀವು ಸೈನ್ ಐ ಬೈ ಸೈನ್ ಆರ್ ಮಾಡಿದ್ರಿಪ್ಪ ಅಂತಂದ್ರೆ ನಮಗೆ ಅದರ ವ್ಯಾಲ್ಯೂ ಏನು ಬರ್ತೈತಿ, ಕಾನ್ಸ್ಟಂಟ್. ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್. ದಿಸ್ ಈಸ್ ದ ಸೆಕೆಂಡ್ ಲಾ. ವಾಟ್ ಈಸ್ ಸೆಕೆಂಡ್ ಲಾ? ರೇಷಿಯೋ ಆಫ್ ದ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ to the sign of angle of refraction is a constant, and this law is called by the name Snell's law. ಈ ಲಾಗ್ ಏನು ಕರೀತಾರೋ ಸ್ನೆಲ್ಸ್ ಲಾ ಅಂಥೇಳಿ ಕರೀತಾರೆ. ವಾಟ್ ಈಸ್ ಮೀಟ್ ಬೈ ಸ್ನೆಲ್ಸ್ ಲಾ? ದ ರೇಷಿಯೋ ಆಫ್ ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಈಸ್ ಎ ಕಾನ್ಸ್ಟಂಟ್, ಆ್ಯಂಡ್ ವಿ ರೈಟ್ ಇಟ್ ಆ್ಯಸ್ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್ ಅಂಥೇಳಿ ನಾವು ಸ್ನೆಲ್ಸ್ ಲಾನ ರಿಪ್ರೆಸೆಂಟ್ ಮಾಡ್ತೀವಿ.
ಇನ್ನು ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ರಿಪ್ರ್ಯಾಕ್ಟಿವ್ ಇಂಡೆಕ್ಸ್. ರಿಪ್ರ್ಯಾಕ್ಟಿವ್ ಇಂಡೆಕ್ಸನ್ನು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಸ್ಮಾಲ್ ಎನ್ ಸಿಂಬಾಲಿಂದ ನಾವೇನು ಮಾಡ್ತೀವಿ, ಇಂಡಿಕೇಟನ್ನು ಮಾಡ್ತೀವಿ. ಈ ರಿಪ್ರ್ಯಾಕ್ಟಿವ್ ಇಂಡೆಕ್ಸ್ ಏನಪ್ಪ ಅಂತಂದ್ರೆ the absolute refractive index of a medium is the ratio of the speed of light in air, that is n is equal to refractive index is equal to ratio means divided by c means speed of light in air divided by speed of light in medium. that's why n is equal to ನಾವೇನು ತೊಗೋತೀವಿ, c divided by v ತೊಗೋತೀವಿ. c ಅಂತಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆ್ಯಂಡ್ v ಅಂತಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಅದನ್ನು ವರ್ಡ್ನೊಳಗೆ ಹೆಂಗೆ ರಿಪ್ರೆಸೆಂಟ್ ಮಾಡ್ಬೋದಪ್ಪ ಅಂತಂದ್ರೆ ದ ರಿಪ್ರ್ಯಾಕ್ಟಿವ್ ಇಂಡೆಕ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಮ್. ಮೆಥಮೆಟಿಕಲಿ ಎನ್ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ವಿ ಅಂತ ನಾವೇ ಮಾಡ್ಬೋದು, ರಿಪ್ರೆಸೆಂಟ್ ಮಾಡ್ಬೋದು. ಒಂದು ವೇಳೆ ಇಲ್ಲಿ ಎರಡು ಮೀಡಿಯಮ್ಗಳು ಇರೋದರಿಂದ ನೀವು ರಿಲೇಟಿವ್ ರಿಪ್ರ್ಯಾಕ್ಟಿವ್ ಇಂಡೆಕ್ಸನ್ನು ಕಂಡುಹಿಡಿಯಾಕತ್ತೀರಪ್ಪ ಅಂತಂದ್ರೆ ಅದನ್ನು ಹೆಂಗೆ ತೊಗೋಬೋದಪ್ಪ ಅಂತಂದ್ರೆ ದ ರಿಲೇಟಿವ್ ರಿಪ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರಿಸ್ಪೆಕ್ಟ್ ಟು 1. ಅದೇನು ಬರಿತೀವಿ, ರಿಲೇಟಿವ್ ರಿಪ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರಿಸ್ಪೆಕ್ಟ್ ಟು 1 ಅನ್ನು ನಾವು ಹೆಂಗೆ ಅಂದ್ರೆ n21 ಮಾಡ್ತೀವಿ. ರಿಲೇಟಿವ್ ರಿಪ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರಿಸ್ಪೆಕ್ಟ್ ಟು 1 ಅಂದರೆ n21 ಈಸ್ ಈಕ್ವಲ್ ಟು ನಾವು ಏನು ಬರಿತೀವಪ್ಪ ಅಂತಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1 ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2. ದಟ್ ಈಸ್ ನಾವೇನು ಮಾಡ್ತೀವಿ, ಸ್ಪೀಡ್ ಆಫ್ ಲೈಟ್ ತೊಗೊಂಡಿರ್ಬೋದು ಅವನ್ನ v1 ಡಿವೈಡ್ ಬೈ ಏನು ಮಾಡ್ಬೋದು, v2 ಅಂತೂ ಬರಿಬೋದು. ದಟ್ಸ್ ವೈ n21 ರಿಲೇಟಿವ್ ರಿಪ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ 2 ವಿತ್ ರಿಸ್ಪೆಕ್ಟ್ ಟು 1 ಈಸ್ ಈಕ್ವಲ್ ಟು v1 ಡಿವೈಡೆಡ್ ಬೈ v2 ಅಂತ ನಾವೇನು ಮಾಡ್ಬೋದು, ರಿಪ್ರೆಸೆಂಟನ್ನು ಮಾಡ್ಬೋದು. ಇದರ ಮೇಲೆ ನಿಮ್ಗೆ MCQ ಕೇಳ್ಬೋದು. ಅದಕ್ಕೆ ಈ ಫಾರ್ಮುಲಾ ಮೇಲೆ ಮಾಡಿರಿ, ಸ್ವಲ್ಪ ಕಾನ್ಸಂಟ್ರೇಟನ್ನು ಮಾಡಿರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ನನ್ನ ಹಿಂದಿನ 3 ವಿಡಿಯೋಗಳನ್ನು ಹೆಚ್ಚು ನೋಡಬೇಕು. ಯಾವುದೇ ವಿಡಿಯೋನ ನೀವು ಸ್ಕಿಪ್ ಮಾಡಲಾರ್ದು ನೋಡಿದ್ರಿಪ್ಪ ಅಂತಂದ್ರೆ ನಿಮ್ಗೆ ಯಾವ ಕಾನ್ಸೆಪ್ಟೂ ಆಗಂಗಿಲ್ಲ, ಮಿಸ್ ಆಗಂಗಿಲ್ಲ. ಆಮೇಲೆ ಈ ಒಂದು ವಿಡಿಯೋದಲ್ಲಿ ನನ್ನ ಹಿಂದಿನ 3 ಪಾಠದ ವಿಡಿಯೋ ಲಿಂಕನ್ನು ಏನು ಮಾಡಿರ್ತೀನಪ್ಪ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನನ್ನು ಒತ್ತು ಮುಖಾಂತರ ನೀವು ಎಲ್ಲ ವಿಡಿಯೋಗಳನ್ನು ಏನು ಮಾಡ್ಬೋದು, ತಪ್ಪದೆ ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ ಈ ನನ್ನ ಚಾನಲನ್ನು ನೀವು ಲೈಕು, ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡೋ ಮುಖಾಂತರ ನನ್ನನ್ನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ ನನ್ನನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ತಾ ಈ ಪಾಠದ ಮುಂದಿನ ಭಾಗವಾದ ನಾವು ಸ್ಪೆರಿಕಲ್ ಲೆನ್ಸ್ ಬಗ್ಗೆ ನಾವು ಇಲ್ಲಿ ಮಟ್ಟ ಏನು ಸ್ಟಡಿ ಮಾಡೀವಪ್ಪ ಅಂತಂದ್ರೆ ಮಿರರ್ ಬಗ್ಗೆ ಸ್ಟಡಿ ಮಾಡೀವಿ. ಈ ನೆಕ್ಸ್ಟ್ ಟೈಮ್ ಬರ್ತದಪ್ಪ ಅಂತಂದ್ರೆ ಸ್ಪೆರಿಕಲ್ ಲೆನ್ಸ್ ಅಂಥೇಳಿ ಬರ್ತೈತಿ. ಏನು ಲೆನ್ಸ್ ಅಂತಂದ್ರೆ ಈ ಸ್ಪೆರಿಕಲ್ ಲೆನ್ಸ್ ಈಸ್ ಎ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಆ್ಯಂಡ್ ಇಟ್ ಈಸ್ ಬೌಂಡೆಡ್ ಬೈ ದ 2 ಸರ್ಫೇಸಸ್, ಒನ್ ಆರ್ ಬೋತ್ ಆಫ್ ವಿಚ್ ಆರ್ ಸ್ಪೆರಿಕಲ್. ಅಂದ್ರೆ 2 ಸರ್ಫೇಸಿಂದ ಏನಾಗೈತಿ, ಬೌಂಡ್ ಆಗಿರ್ತೈತಿ ಅಂತ ಹೇಳಿರ್ತಾರೆ. ಆ 2 ಸರ್ಫೇಸ್ ಒಳಗೆ 1 ಅಥವಾ 2 ಏನಾಗಿರ್ತಾವಪ್ಪ ಅಂತಂದ್ರೆ ಸ್ಪೆರಿಕಲ್ ಆಗಿರ್ತಾವೆ ಅಂಥೇಳಿ ಹೇಳ್ತಾರೆ. ಅಗೇನ್ ದಿಸ್ ಸ್ಪೆರಿಕಲ್ ಲೆನ್ಸ್ ಈಸ್ ಆಲ್ಸೋ ಆಫ್ 2 ಟೈಪ್ಸ್. ಈ ಸ್ಪೆರಿಕಲ್ ಲೆನ್ಸ್ ಒಳಗೆ ಏನದಾವಪ್ಪ ಅಂತಂದ್ರೆ 2 ಟೈಪ್ ಅದಾವ ಅಂಥೇಳಿ ಹೇಳ್ತಾರೆ. ಅದರೊಳಗೆ ಒಂದೇದ್ದು ಯಾವುದಪ್ಪ ಅಂತಂದ್ರೆ ಕಾನ್ವೆಕ್ಸ್ ಲೆನ್ಸ್. ಒಂದೇದು ಯಾವ್ದು ಬರ್ತೈತಿ, ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ಇಟ್ ಈಸ್ ಥಿಕ್ಕರ್ ಇನ್ ದ ಮಿಡಲ್. ಅಂದ್ರೆ ಈ ರೀತಿ ಒಂದು ಸರ್ಫೇಸ್ ತೊಗೊಂಡಿರಪ್ಪ ಅಂದ್ರೆ ಇನ್ನೊಂದು ನಾವೇ ಮಾಡ್ತೀವಿ 2 ಸರ್ಫೇಸಸ್ ಬೌಂಡ್ ಆಗಿರ್ತಂತ ತೊಗೋತೀವಿ. ಮಿಡಲ್ ಏನಿರ್ತದಪ್ಪ ಅಂತಂದ್ರೆ ಇದು ಜಾಸ್ತಿ ದಿಪ್ ಇರ್ತೈತಿ. ಆಮೇಲೆ ನೀವು ಎಡ್ಜಿಗೆ ಹೋದಂಗೆ ಏನಾಕತ್ತಪ್ಪ ಅಂತಂದ್ರೆ ಥಿಕ್ನೆಸ್ ಏನಾಗ್ತೈತಿ, ಕಡಿಮೆ ಆಕತಿ. ಅಂದ್ರೆ ಮಧ್ಯದಲ್ಲಿ ಉಬ್ಬಾಗಿದ್ದು ತುದಿಗೆ ಬಂದಂಗೆ ಏನಾಗುತ್ತಪ್ಪ ಅಂತಂದ್ರೆ ತೆಳು ಇದ್ದಪ್ಪ ಅಂತಂದ್ರೆ ಆ ಲೆನ್ಸಿಗೆ ನಾವೇನು ಕರಿತೀವಿ, ಕಾನ್ವೆಕ್ಸ್ ಲೆನ್ಸ್ ಅಂಥೇಳಿ ಕರಿತೀವಿ. That's why the convex lens is defined as it is thicker in the middle and thinner at the edges. ತುದಿಗೆ ಏನಿರ್ತೈತಿ, ತಿನ್ ಇರ್ತೈತಿ. ಆಮೇಲೆ ಮಿಡಲ್ ಏನಿರ್ತದಪ್ಪ ಅಂತಂದ್ರೆ ಉಬ್ಬಾಗಿರ್ತೈತಿ ಅಂಥೇಳಿ ಹೇಳ್ಬೋದು. ರೇಸ್ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಿಸ್ ಆಫ್ಟರ್ ರಿಪ್ರ್ಯಾಕ್ಷನ್ ನಾಟ್ ರಿಫ್ಲೆಕ್ಷನ್ ಎಲ್ಲ ಬರಲ್ಲ ಇಲ್ಲಿ. ವಿ ಆರ್ ಸ್ಟಡಿಂಗ್ ಅಬೌಟ್ ದ ರಿಪ್ರ್ಯಾಕ್ಷನ್ ಫಿನಾಮಿನಾ. ದಟ್ಸ್ ವೈ ಕೀಪ್ ಇನ್ ಮೈಂಡ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ರಿಪ್ರ್ಯಾಕ್ಷನ್. ಅಂದ್ರೆ ಈ ಕಾನ್ವೆಕ್ಸ್ ಲೆನ್ಸ್ ಒಳಗೆ ರೇ ಆಫ್ ಲೈಟ್ಗಳು ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಪ್ಯಾರಲಲ್ ಆಗಿ ಬಂದವಪ್ಪ ಅಂತಂದ್ರೆ ಆಫ್ಟರ್ ರಿಪ್ರ್ಯಾಕ್ಷನ್ ಏನಾಕವಪ್ಪ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಮೀಟ್ ಆಟ್ ಎ ಪಾಯಿಂಟ್ ದಟ್ ಈಸ್ ಎಪ್
ಆನ್ ದ ಪ್ರಿನ್ಸಿಪಲ್ ಎಕ್ಸಸ್. ಈ ಪ್ರಿನ್ಸಿಪಲ್ ಎಕ್ಸಸ್ ಮೇಲೆ ಒಂದು ಪಾಯಿಂಟ್ ಒಳಗೆ ಏನು ಮಾಡ್ತಾವು, ಎಲ್ಲ ರೇಗಳು ಬಂದು ಕೂಡೋದ್ರಿಂದ ಅದಕ್ಕೆ ನಾವೇನು ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್ ಅಂಥೇಳಿ ಕರಿಬಹುದು. ಇನ್ನು ಎರಡನೇ ಲೆನ್ಸ್ ಯಾವ್ದು ಬರ್ತದಪ್ಪ ಅಂತಂದ್ರೆ ಕಾನ್ಕೇವ್ ಲೆನ್ಸ್. ಏನು ಕಾನ್ಕೇವ್ ಲೆನ್ಸ್ ಅಂತಂದ್ರೆ, ಈ ಕಾನ್ಕೇವ್ ಲೆನ್ಸ್ ಏನು ಹೇಳ್ಬೋದು, ಇಟ್ ಈಸ್ ಥಿನ್ನರ್ ಆಟ್ ದ ಮಿಡಲ್. ಮಿಡಲ್ ಏನಾಗಿರ್ತೈತಿ, ತಿನ್ನಾಗಿರ್ತೈತಿ. ಇದು ಮಿಡಲ್ ಏನಾಗಿರ್ತೈತಿ, ತಿನ್ನಾಗಿರ್ತೈತಿ. ನೀವು ಹೆಂಗೆ ಎಡ್ಜಿಗೆ ಬರ್ತಿರಲ್ಲ, ಎಡ್ಜಿಗೆ ಬಂದಾಗ ಏನಾಗಿರ್ತದಪ್ಪ ಅಂತಂದ್ರೆ ಉಬ್ಬಾಗಿರ್ತೈತಿ ಅಂಥೇಳಿ ಹೇಳ್ಬೋದು. What is meant by concave lens? It is thinner in the middle and thicker at the edges. And when a ray of light parallel to principal axis, ಈ ಪ್ರಿನ್ಸಿಪಲ್ ಎಕ್ಸಿಸ್ಸಿಗೆ ಯಾವುದೇ ರೇ ಆಫ್ ಲೈಟ್ಗಳು ಹಿಂಗೆ ಪ್ಯಾರಲ್ ಆಗಿ ಬಂದಪ್ಪ ಅಂತಂದ್ರೆ ದೇ ಆರ್ ಗೆಟ್ ಡೈವರ್ಜ್ಡ್. ಏನು ಹೋಕ್ಕವು, ಡೈವರ್ಜ್ ಆಗಿ ಹೋಕ್ಕವು. ವಾಟ್ ಎವರ್ ದ ಡೈವರ್ಜ್ ಡೇ ದೇ ಆರ್ ಅಪಿಯರ್ ಟು ಕಮ್ ಫ್ರಮ್ ದ ಫೋಕಸ್. ಅಂದ್ರೆ ಆ ಹಿಂದೆ ಫೋಕಸ್ಸಿಂದ ಅಲ್ಲಿಂದ ಬಂದವು ಅಂಥೇಳಿ ನಾವೇ ಮಾಡ್ಬೋದು, ತಿಳ್ಕೊಬೋದು ಅಂಥೇಳಿ ಹೇಳ್ತೀವಿ. ಅಪಿಯರ್ ಟು ಕಮ್ ಫ್ರಮ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಎಕ್ಸಸ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್. ಅಂದ್ರೆ ಯಾವ ದಿಕ್ಕಿನಿಂದ ರೇ ಆಫ್ ಲೈಟ್ಗಳು ಹೋಗಿರ್ತಾವಲ್ಲ, ಹೊಳೆ ಅದರ ದಿಕ್ಕಿನಾಗ ಏನು ಮಾಡ್ತೈತಿ, ಫೋಕಸ್ ಕಡೆ ಬಂದ ಮೀಟ್ ಆಕ್ಕವು. ಅಂದರೆ ಸೇಮ್ ಸೈಡ್ ಅಂಥೇಳಿ ನಾವೇನು ಮಾಡ್ಬೋದು, ಹೇಳ್ಬೋದು. This is about the spherical lenses. There are two types, that is convex lens and concave lens. ಇನ್ನು ಈ ರಿಪ್ರ್ಯಾಕ್ಷನ್ ಬೈ ದ ಸ್ಪೆರಿಕಲ್ ಲೆನ್ಸಸ್, ಹೆಂಗೆ ರಿಪ್ರ್ಯಾಕ್ಷನ್ ಆಕತಿ ಈ ಸ್ಪೆರಿಕಲ್ ಲೆನ್ಸಿಂದ ಅಂಥೇಳಿ ನಾವು ಈ ಕಾನ್ವೆಕ್ಸ್ ಲೆನ್ಸಿಗೆ ಮತ್ತು ಕಾನ್ಕೇವ್ ಲೆನ್ಸಿಗೆ ರೇ ಆಫ್ ಲೈಟ್ಗಳು ಯಾವ ಕಡೆಯಿಂದ ಬಂದಾಗ ಎಲ್ಲೆಲ್ಲಿ ಹಾದೋಕತಿ ಅಂಥೇಳಿ ರೇ ಡಯಾಗ್ರಾಮನ್ನು ನಾವೇನು ಮಾಡೋಣ, ಸ್ಟಡಿ ಮಾಡೋಣ. ಫಸ್ಟ್ ಒನ್ ಏನು ಬರ್ತದಪ್ಪ ಅಂತಂದ್ರೆ, ಇನ್ ಎ ಕಾನ್ವೆಕ್ಸ್ ಲೆನ್ಸ್, ನೀವು ಎಡಗಡೆ ಇರುವಂಥ ಈ ಫಸ್ಟ್ ಡಯಾಗ್ರಾಮನ್ನು ಏನು ಮಾಡಿರಿ, ಅಬ್ಸರ್ವ್ ಮಾಡಿರಿ. ದಿಸ್ ಈಸ್ ದ ಕಾನ್ವೆಕ್ಸ್ ಲೆನ್ಸ್. ಆ್ಯಸ್ ಯು ಡಿಫೈನ್ಡ್ ದ ಕಾನ್ವೆಕ್ಸ್ ಲೆನ್ಸ್, ಇಟ್ ಈಸ್ ಥಿಕ್ಕರ್ ಆಟ್ ದ ಮಿಡಲ್ ಆ್ಯಂಡ್ ಥಿನ್ನರ್ ಆಟ್ ದ ಎಡ್ಜಸ್ ಅಂಥೇಳಿ ನಾವು ಡಿಫೈನ್ ಮಾಡೀವಿ. ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಇನ್ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ಎ ರೇ ಆಫ್ ಲೈಟ್ parallel to principal, this is the principal axis. For this principal axis the ray of light is parallel to the principal axis. After refraction it passes through focus on the other side of the lens. ಲೆನ್ಸ್ ದ ಮತ್ತೊಂದು ಬದಿಗೆ ಏನಾಗತ್ತಪ್ಪ ಅಂತಂದ್ರೆ ಫೋಕಸ್ ಮುಖಾಂತರ ಏನಾಕತಿ, ಹಾದೋಕತಿ ಅಂತ ನಾವೇನು ಮಾಡ್ತೀವಿ, ಹೇಳ್ಕೊಡ್ತೀವಿ. ಬಟ್ ಅದ ನೀವು ಕಾನ್ಕೇವ್ ಲೆನ್ಸನ್ನು ತೊಗೊಂಡ್ರಪ್ಪ ಅಂತಂದ್ರೆ, ದಿಸ್ ಈಸ್ ದ ಕಾನ್ಕೇವ್ ಲೆನ್ಸ್. ಈ ಕಾನ್ಕೇವ್ ಲೆನ್ಸ್ ತೊಗೊಂಡ್ರಪ್ಪ ಅಂದ್ರೆ, ವೆನ್ ದ ರೇ ಆಫ್ ಲೈಟ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಎಕ್ಸಸ್ ಈ ಗೆಟ್ ಡೈವರ್ಜ್ಡ್. ದೆನ್ ದಿಸ್ ಡೈವರ್ಜೆಂಟ್ ರೇ ಈಸ್ extended back side, then it is meet at a point F1 on the principal axis, that is the appear to diverge from the focus on the same side of the lens ಅಂಥೇಳಿ ಈ ಸ್ಪೆರಿಕಲ್ ಮಿರರಿಂದ ರಿಪ್ರ್ಯಾಕ್ಷನನ್ನು ನೀವು ಫಸ್ಟ್ ಕಾನ್ವೆಕ್ಸ್ ಒಳಗೆ ಮತ್ತು ಕಾನ್ಕೇವ್ ಒಳಗೆ ಏನು ಮಾಡ್ಬೋದು, ಸ್ಟಡಿ ಮಾಡ್ಬೋದು. ಇನ್ನು ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್ ಏನಾಗ್ತದಪ್ಪ ಅಂತಂದ್ರೆ, ಇನ್ ಎ ಕಾನ್ವೆಕ್ಸ್ ಲೆನ್ಸ್ ಏರಿಯಾ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಫೋಕಸ್. ಇಲ್ಲಿ ಏನಾಗ್ತೈತಿ, ಈ ಕಾನ್ವೆಕ್ಸ್ ಅಂತ ರಿಲೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಫೋಕಸ್. ಈ ಫೋಕಸ್ ಮುಖಾಂತರ ಹೆಂಗೆ ಪಾಸ್ ಆತಪ್ಪ ಅಂತಂದ್ರೆ, ದೆನ್ ಆಫ್ಟರ್ ರಿಪ್ರ್ಯಾಕ್ಷನ್ ಆಕತ್ತಪ್ಪ ಅಂದ್ರೆ ಇಟ್ ಗೋಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಏನು ಮಾಡ್ತೈತಿ, ಈ ರೇ ಪ್ಯಾರಲಲ್ ಆಗಿ ಹೋಗತಿ. ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ದಿಸ್ ಈಸ್ ಇನ್ ದ ಕಾನ್ವೆಕ್ಸ್ ಮಿರರ್. ಮತ್ತು ನೀವು ಕಾನ್ಕೇವ್ ತೊಗೊಂಡ್ರಿಪ್ಪ ಅಂತಂದ್ರೆ, ವೆನ್ ಎ ರೇ ಆಫ್ ಲೈಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್, ಡೈರೆಕ್ಟೆಡ್ ಟುವರ್ಡ್ಸ್ ದ ಇಲ್ಲಿ ಫೋಕಸ್ಸಿಗೆ ಬರುವಂಗೆ ಮಾಡಿದ್ರಪ್ಪ ಅಂದ್ರೆ, ಆಫ್ಟರ್ ರಿಪ್ರ್ಯಾಕ್ಷನ್ ಇಟ್ ಗೋಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಸ್ ಅಂಥೇಳಿ ನಾವು ಸೆಕೆಂಡ್ ಒಳಗೆ ನೋಡ್ಬೋದು. ಇನ್ನು ಥರ್ಡ್ ಒಳಗೆ ಏನು ಬರ್ತದಪ್ಪ ಅಂತಂದ್ರೆ, ಇನ್ ಎ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಆಲ್ಸೋ ಬರದ ಕಾನ್ಕೇವ್ ಲೆನ್ಸ್ ಏರಿಯಾ ಆಫ್ ಲೈಟ್ ಪಾಸಸ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಇಲ್ಲಿ ನಾವು ಮಿಡಲ್ ಪಾಯಿಂಟ್ ಇದಕ್ಕೆ ನಾವೇನು ಕರಿತೀವಿ, ಆಪ್ಟಿಕಲ್ ಸೆಂಟರ್ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ರೇ ಆಫ್ ಲೈಟು ಡೈರೆಕ್ಟ್ಲಿ ಆಪ್ಟಿಕಲ್ ಸೆಂಟ್ರಿಗೆ ಬಂದು ಹಿಟ್ ಆತಪ್ಪ ಅಂತಂದ್ರೆ, ಇದು ಯಾವುದೇ ಕಡೆ ಏನಾಗೋದಿಲ್ಲ, ಡಿವೇಟ್ ಆಗೋದಿಲ್ಲ. ಇಟ್ ಡೈರೆಕ್ಟ್ಲಿ ಗೋಸ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ವಿತೌಟ್ ಎನಿ ಡಿವಿಯೇಷನ್. ಏನು ತನ್ನ ಮಾರ್ಗವನ್ನು ಬದಲಾವಣೆ ಮಾಡ್ಕೋದ ಬೆಂಡ್ ಆಗಲಾರ್ದ ಏಕೆ ಮಾಡ್ತದಪ್ಪ ಅಂದ್ರೆ ಆಪ್ಟಿಕಲ್ ಸೆಂಟರ್ ಮುಖಾಂತರ ಹಾದು ಸ್ಟ್ರೇಟಾಗಿ ಹೋಗ್ತೈತಿ ಅಂಥೇಳಿ ಹೇಳ್ಬೋದು. ಇಲ್ಲಿ ನೀವು ಕಾನ್ಕೇವ್ ಲೆನ್ಸ್ ನೋಡಿದ್ರಿಪ್ಪ ಅಂತಂದ್ರೆ, ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನೋಡಿರಿ, ಇಲ್ಲಿ ಆಪ್ಟಿಕಲ್ ಸೆಂಟ್ರು ಈ ಮುಖಾಂತರ ಸ್ಟ್ರೇಟಾಗಿ ಬಂದು ಏನು ಮಾಡ್ತೈತಿ, ಎಲ್ಲಿ ಬೆಂಡ್ ಆಗಲಾರ್ದ ಸೀದಾ ಹೋಗ್ತೈತಿ ಅಂಥೇಳಿ ಹೇಳ್ಬೋದು. ದೀಸ್ ಆರ್ ದ 3 patterns or ray of light in the convex lens and
ಕಾನ್ಕೇವ್ ಲೆನ್ಸ್. ಬಟ್ ಇನ್ನು ಅಬ್ಜೆಕ್ಟನ್ನು ಎಲ್ಲೆಲ್ಲಿಟ್ಟಾಗ ಇಮೇಜ್ ಎಲ್ಲೆಲ್ಲಿ ಫಾರ್ಮೇಷನ್ ಆಕತಿ ಈ ಕಾನ್ವೆಕ್ಸ್ ಲೆನ್ಸ್ ಒಳಗೆ ಅಂತ ತೊಗೊಂಡ್ರಪ್ಪ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಹೆಡ್ಡಿಂಗ್ ಏನು ಬರುತ್ತೆ, ಇಮೇಜಸ್ ಫಾರ್ಮ್ಡ್ ಬೈ ಕಾನ್ವೆಕ್ಸ್ ಲೆನ್ಸಸ್. ಇಮೇಜ್ ಇಸ್ ಫಾರ್ಮ್ಡ್ ಬೈ ದ ಕಾನ್ವೆಕ್ಸ್ ಲೆನ್ಸಸ್. ಹೆಂಗೆ ಇಮೇಜು ಫಸ್ಟ್ ಒಂದು ಅಬ್ಸರ್ವ್ ಮಾಡಿರಿ, ವೆನ್ ದ ಆಬ್ಜೆಕ್ಟ್ ಈಸ್ ಆ್ಯಟ್ ಇನ್ಫಿನಿಟಿ. ನಾವಿಲ್ಲಿ ಏನು ಮಾಡೀವಿ, ಅಬ್ಜೆಕ್ಟನ್ನು ಏನು ಮಾಡೀವಪ್ಪ ಅಂತಂದ್ರೆ ಇನ್ಫಿನಿಟಿ ಒಳಗೆ ಇಟ್ಟೀವಿ. ಅಂದ್ರೆ ನಾವು ಕಾನ್ವೆಕ್ಸ್ ಲೆನ್ಸ್ ಇಂದ ದೂರ ನಾವು ಏನು ಮಾಡೀವಪ್ಪ ಅಂತಂದ್ರೆ ಅಬ್ಜೆಕ್ಟನ್ನು ಇನ್ಫಿನಿಟಿ ದೂರದೊಳಗೆ ಇಟ್ಟಿವಿ ಅಂತ ಹೇಳ್ತಾರೆ. ದ ಇಮೇಜ್ ಈಸ್ ಫಾರ್ಮ್ಡ್ ಆ್ಯಟ್ ದ ಫೋಕಸ್ F2. ಅಂದ್ರೆ ಈ ರೇ ಆಫ್ ಲೈಟ್ಗಳು ಪ್ರಿನ್ಸಿಪಲ್ ಆಕ್ಸಿಸ್ಸಿಗೆ ಪ್ಯಾರಲ್ ಆಗಿ ಬಂದು ಅವೇ ಮಾಡ್ತಾವಪ್ಪ ಅಂತಂದ್ರೆ ಇಟ್ ಮೀಟ್ ಎಟ್ ಎ ಪಾಯಿಂಟ್ ಆನ್ ದ ಫೋಕಸ್ F2. ದ್ಯಾಟ್ಸ್ ವೈ ದೇ ಆರ್ ಇಲ್ಲಿ ಕೊಡೋದ್ರಿಂದ ನಾವು ಇಮೇಜ್ ಏನಾಕತಿ ಈ F2ದೊಳಗೆ ಫಾರ್ಮ್ ಆಕತಿ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಹೈಲಿ ಡಿಮಿನಿಷ್ಡ್. ಅಂದ್ರೆ ಅತ್ಯಂತ ಇಲ್ಲಿ ನೋಡ್ರಿ ನಮ್ದು ಆಬ್ಜೆಕ್ಟ್ ಎಷ್ಟು ಹೈಟ್ ಐತಲ್ಲ, ಎಷ್ಟು ದೊಡ್ಡದೈತಲ್ಲ ಅದಕ್ಕಿಂತ ಪಾಯಿಂಟರ್ ಒಳಗೆ ನಮ್ದು ಇಲ್ಲಿ ಏನಾಕತಿ ಇಮೇಜ್, ಇಲ್ಲಿ ಇಮೇಜ್ ಫಾರ್ಮೇಷನ್ ಆಕತಿ. ನಮ್ದು ಇಮೇಜ್ ಆಗಿದ್ದು ಕಂಡೇನಲ್ಲಿ ಅಂದರೆ ಒಂದು ಪಾಯಿಂಟ್ ಒಳಗೆ ಮೀಟ್ ಆಗೋದ್ರಿಂದ ನಾವು ಹೈಲಿ ಡಿಮಿನಿಷ್ಡ್ ಅಂದರೆ ಅತ್ಯಂತ ಚಿಕ್ಕದಾದ ಇಮೇಜ್ ಏನಾಕತಿ ಫಾರ್ಮೇಷನ್ ಆಕತಿ ಅಂತ ಹೇಳ್ತೀವಿ. ಆ್ಯಂಡ್ ದ ಇಮೇಜ್ ಈಸ್ ರಿಯಲ್ ಹಿಯರ್. ಅಂದ್ರೆ ಸ್ಕ್ರೀನ್ ಮೇಲೆ ಏನಾಕತ್ತಪ್ಪ ಅಂತಂದ್ರೆ ಇಮೇಜ್ ಫಾರ್ಮೇಷನ್ ಆಕತಿ, ಅದಕ್ಕೆ ನಾವೇನು ಕರಿತೀವಿ ರಿಯಲ್ ಅಂತ ಹೇಳ್ತೀವಿ. ಬಟ್ ಆ ಫಾರ್ಮ್ ಆದಂಥ ಇಮೇಜ್ ಹೆಂಗಿರ್ತದಪ್ಪ ಅಂತಂದ್ರೆ ಇನ್ವರ್ಟೆಡ್. ಫಾರ್ಮ್ ಆದಂಥ ಇಮೇಜ್ ಏನಿರ್ತೈತಿ ಇನ್ವರ್ಟ್ ಆಗಿರ್ತೈತಿ. ಅಂದರೆ ಉಲ್ಟಾ ನಮ್ಮದು ಆಬ್ಜೆಕ್ಟು ಈ ರೀತಿ ಸೀದಾ ಇತ್ತಪ್ಪ ಅಂದರೆ ಇಮೇಜ್ ಪಾಯಿಂಟ್ ಚಾರ್ಜ್ ಒಳಗೆ ಹಿಂಗೆ ತೆಳಗಡೆ ಇರೋ ಮಾರ್ಕಾಗಿ ಫಾರ್ಮ್ ಆಗಿರ್ತೈತಿ ಅಂಥೇಳಿ ಹೇಳ್ಬೋದು. ದಿಸ್ ಇಸ್ ದ ಫಸ್ಟ್ ಒನ್. ಇನ್ ಸೆಕೆಂಡ್ ಒನ್, ವೆನ್ ದ ಯು ಹ್ಯಾವ್ ಟು ಸಿ ದ ರೈಟ್ ಸೈಡ್. ಸೆಕೆಂಡ್ ಒನ್, ವೆನ್ ದ ಆಬ್ಜೆಕ್ಟ್ ಈಸ್ ಬಿಹೈಂಡ್ ದ 2F1. ಇಲ್ಲೇ ಆಬ್ಜೆಕ್ಟನ್ನು ನೀವು 2F1ಕ್ಕಿಂತ ಹಿಂದ್ಗಡೆ ಇಟ್ಟಿದ್ರಿಪ್ಪ ಅಂತಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಟ್ವೀನ್ F2 ಆ್ಯಂಡ್ 2F2. ಇಲ್ಲಿ ಇಮೇಜ್ ನಮಗೇನು ಫಾರ್ಮೇಷನ್ ಆಕತಿ ಈ F2 ಮತ್ತು 2F2 ನೋಡೋಕೆ ನಮಗೆ ಇಲ್ಲಿ ಏನಾಕತಿ ಇಮೇಜ್ ಫಾರ್ಮೇಷನ್ ಆಕತಿ ಅಂಥೇಳಿ ಹೇಳ್ಬೋದು. ಆ್ಯಂಡ್ ದಿಸ್ ಇಮೇಜ್ ಫಾರ್ಮ್ಡ್ ಕ್ಯಾರೆಕ್ಟರ್ ಈಸ್ ಡಿಮಿನಿಷ್ಡ್. ಹೆಂಗಾಗಿರ್ತೈತಿ ಡಿಮಿನಿಷ್ಡ್ ಆಗಿರ್ತೈತಿ. ಆಮೇಲೆ ಇಮೇಜ್ ರಿಯಲ್ ಆಗಿರ್ತೈತಿ ಮತ್ತು ಇನ್ವರ್ಟ್ ಆಗಿರ್ತೈತಿ. ಇನ್ವರ್ಟ್ ಆಗಿರ್ತೈತಿ ಹೆಂಗಪ್ಪ ಅಂತಂದ್ರೆ ನೋಡಿ, ಇಲ್ಲಿ ನಮ್ದು ಇರೋ ಮಾರ್ಕ್ ಇಲ್ಲಿ ಮೇಲ್ಗಡೆ ಇತ್ತಪ್ಪ ಅಂತಂದ್ರೆ ಇಲ್ಲಿ ನಮಗೆ ಇಮೇಜ್ ಏನಾಗಿರ್ತೈತಿ ತೆಳಗಡೆ ಆಗೈತಿ. ಆಮೇಲೆ ನೀವು ಸೈಜನ್ನು ಕಂಪೇರ್ ಮಾಡಿದ್ರಪ್ಪ ಅಂತಂದ್ರೆ ಈ ಆಬ್ಜೆಕ್ಟ್ ಎಷ್ಟು ಹೈಟ್ ಐತಲ್ಲ ಬಟ್ ಅಷ್ಟು ಹೈಟು ಇಮೇಜ್ ಮೂಡಿಲ್ಲ. ಅದಕ್ಕೆ ನಾವು ಡಿಮಿನಿಷ್ಡ್ ಅಂತ ಮಾಡ್ಬೋದು ಹೇಳ್ಬೋದು. ಇದು ಫಸ್ಟ್ ಒನ್. When the object is at infinity, the image is formed at the focus F2. And second one, when the object is behind 2F1, the image is formed between F2 and 2F2. ಇದು ಎರಡದು. ಇನ್ನು ಥರ್ಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ when the object is at 2F1. when the object is at 2F1 ಅಂದ್ರೆ ನೀವು ಆಬ್ಜೆಕ್ಟನ್ನು ಎಲ್ಲಿ ಮಾಡ್ತೀರಿ 2F1 ಒಳಗೆ ಇಟ್ಟಿದ್ರಿಪ್ಪ ಅಂತಂದ್ರೆ ದೆನ್ ದ ಇಮೇಜ್ ಈಸ್ ಫಾರ್ಮ್ಡ್ ಎಟ್ ದ 2F2. ಅಂದರೆ 2F1 ಒಳಗೆ ಆಬ್ಜೆಕ್ಟ್ ಇಟ್ಟಿದ್ರಿಪ್ಪ ಅಂತಂದ್ರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಕತಿ 2F2ದೊಳಗೆ ಫಾರ್ಮೇಷನ್ ಆಕತಿ. ಆ್ಯಂಡ್ ದ ಸೈಜ್ ಆಫ್ ದ ಇಮೇಜ್ ಈಸ್ ಸೇಮ್ ಆ್ಯಸ್ ಆಫ್ ದ ಆಬ್ಜೆಕ್ಟ್. ಇಲ್ಲಿ ನಮ್ಮದು ಆಬ್ಜೆಕ್ಟ್ ಸೈಜ್ ಎಷ್ಟು ಐತಲ್ಲ ಅಷ್ಟು ಸೈಜ್ ಏನಾಗೈತಿ ಇಮೇಜ್ ಫಾರ್ಮೇಷನ್ ಆಗೈತಿ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇಮೇಜ್ ಏನಾಗಿರ್ತೈತಿ ರಿಯಲ್ ಇರ್ತೈತಿ ಮತ್ತು ಇನ್ವರ್ಟ್ ಆಗಿರ್ತೈತಿ ಅಂಥೇಳಿ ಹೇಳ್ಬೋದು. ಇನ್ನು ಫೋರ್ತ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಬಿಟ್ವೀನ್ 2F1 ಆ್ಯಂಡ್ F1. ವೆನ್ ದ ಆಬ್ಜೆಕ್ಟ್ ಈಸ್ ಬಿಟ್ವೀನ್ 2F1 ಆ್ಯಂಡ್ F1. ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ 2F1. ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಆಬ್ಜೆಕ್ಟನ್ನು ಏನು ಮಾಡಿವಪ್ಪ ಅಂದ್ರೆ 2F1 ಮತ್ತು F1 ಮಿಡಲ್ ಇಟ್ಟೀವಿ. ಆವಾಗ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ 2F2. ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗೈತಿ ಇಲ್ಲಿ 2F2 ಇತ್ತಪ್ಪ ಅಂದ್ರೆ ಅದ್ರ ಹಿಂದೆ ಏನಾಗೈತಿ ಇಮೇಜ್ ಫಾರ್ಮೇಷನ್ ಆಗೈತಿ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಎನ್ಲಾರ್ಜ್ಡ್. ಎನ್ಲಾರ್ಜ್ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಆಬ್ಜೆಕ್ಟ್ ಎಷ್ಟು ಸೈಜ್ ಐತಲ್ಲ ಬಟ್ ಅದಕ್ಕೆ ದೊಡ್ಡದು ಏನಾಗೈತೆ ನಮ್ಮದು ಇಮೇಜ್ ಫಾರ್ಮೇಷನ್ ಆಗೈತೆ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಒಂದು ರಿಯಲ್ ಇಮೇಜ್ ಫಾರ್ಮೇಷನ್ ಆಗೈತಿ ಮತ್ತು ಇನ್ವರ್ಟೆಡ್ ಉಲ್ಟಾ ಅಂದ್ರೆ ಆಬ್ಜೆಕ್ಟು ಈ ರೀತಿ ಹಿಂಗಿರೋ ಮಾರ್ಕ್ ಮಾಡಿ ಸೀದಾ ಇತ್ತಪ್ಪ ಅಂದ್ರೆ ಇಮೇಜ್ ನಮಗೆ ಏನಾಗೈತಿ ಹಿಂಗೆ ಡೌನ್ ಸೈಡ್ ಏನಾಗೈತಿ ಫಾರ್ಮೇಷನ್ ಆಗೈತಿ. ಇದು ಫೋರ್ತ್ ಒನ್. ಇನ್ನು ಫಿಫ್ತ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಆಟ್ F1.
ಆಬ್ಜೆಕ್ಟನ್ನು ನೀವು ಎಲ್ಲಿಟ್ಟಿರಿ F1 ಕಡೆ ಪ್ಲೇಸ್ ಮಾಡಿದಾಗ ಅದರ ಇಮೇಜು ನೋಡಿರಿ ವೆನ್ ದ ರೇ ಆಫ್ ಲೈಟ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಪಾಸಸ್ ಥ್ರೂ ಫೋಕಸ್ ಅಂತ ಹೇಳಿದ್ರಿ. ಆ್ಯಂಡ್ ಇಲ್ಲೇ ಸೆಂಟರ್ ಆಫ್ ಕರ್ವೆ ಆಪ್ಟಿಕಲ್ ಸೆಂಟರ್ ಮುಖಾಂತರ ಪಾಸ್ ಡೈರೆಕ್ಟ್ ಸ್ಟೇಟ ಬರ್ತೈತಿ. ಇದರಿಂದ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಎಟ್ ಇನ್ಫಿನಿಟಿ. ನೋಡಿರಿ ಇವೆರಡು ರೇ ಕೂಡಿಲ್ಲ ಹಂಗೆ ಮುಂದೆ ಹೊಕ್ಕಾವು. ಅವೆಲ್ಲೋ ಒಂದು ಕಡೆ ಏನಾಗತ್ತಪ್ಪ ಅಂತಂದ್ರೆ ಇಮೇಜ್ ಫಾರ್ಮೇಷನ್ ಆಕತಿ ಅಂತ ಹೇಳ್ಬೋದು. ಅದಕ್ಕೆ ನಾವೇನು ಕರಿತೀವಿ ಇನ್ಫಿನಿಟಿ ಅಂತಂದ್ರೆ ಸಂಖ್ಯಾತ ದೂರದಲ್ಲಿ ಅಂತಂದಂಗೆ. ಆಮೇಲೆ ಇಟ್ ಈಸ್ ಹೈಲಿ ಎನ್ಲಾರ್ಜ್ಡ್ ಆ್ಯಂಡ್ ದ ಇಮೇಜ್ ಈಸ್ ರಿಯಲ್ ಆಗಿರ್ತೈತಿ ಮತ್ತು ಇನ್ವರ್ಟೆಡ್ ಆಗಿರ್ತೈತಿ. ಇನ್ವರ್ಟ್ ಅಂದ್ರೆ ಉಲ್ಟಾ ಆಗಿರ್ತೈತಿ ಅಂಥೇಳಿ ಹೇಳ್ಬೋದು. ಇನ್ನು 6th ಒನ್ ನಾವೇನು ಮಾಡ್ತೀವಪ್ಪ ಅಂತ ಲಾಸ್ಟ್ ಒನ್ ಇಟ್ ಈಸ್ ವೆನ್ ದ ಆಬ್ಜೆಕ್ಟ್ ಈಸ್ ಬಿಟ್ವೀನ್ F1 ಆ್ಯಂಡ್ O. ಆಬ್ಜೆಕ್ಟನ್ನು ನೀವು F1 ಮತ್ತು ಓದೊಳಗೆ ಇಟ್ಟಿದ್ರಿಪ್ಪ ಅಂದ್ರೆ ದಿಸ್ ಇಸ್ ಅವರ್ ಆಬ್ಜೆಕ್ಟ್. F1 ಮತ್ತು O ಮಿಡಲ್ ನೀವು ಆಬ್ಜೆಕ್ಟನ್ನು ಇಟ್ಟಿದ್ರಿಪ್ಪ ಅಂತಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್. ಅಂದ್ರೆ ಈ ಲೆನ್ಸ್ ಯಾವ ಸೈಡ್ ನಾವು ಆಬ್ಜೆಕ್ಟ್ ಇಟ್ಟಿವಲ್ಲ ಅದರ್ ಸೈಡ್ ಒಳಗೆ ನಮ್ದು ಏನಾಕತಿ ಇಮೇಜ್ ಫಾರ್ಮೇಷನ್ ಆಕತಿ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಎನ್ಲಾರ್ಜ್ಡ್. ಆಮೇಲೆ ಆಬ್ಜೆಕ್ಟ್ ಇಮೇಜ್ ಸೈಜ್ ಏನಾಗೈತಿ ಎನ್ಲಾರ್ಜ್ ಆಗೈತಿ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ವರ್ಚುವಲ್. ಯಾಕಂದ್ರೆ ಇಮೇಜ್ ಯಾವಾಗ ನಮಗೇನು ಆಗಬೇಕಾಗಿತ್ತು ಈ ಕಡೆ ಫಾರ್ಮೇಷನ್ ಆಗಬೇಕಿತ್ತು, ಬಟ್ ಇಲ್ಲೇ ಈ ಕಡೆನೇ ಫಾರ್ಮೇಷನ್ ಆಗೋದ್ರಿಂದ ನಾವು ಇದಕ್ಕೆ ಏನು ಕರಿತೀವಿ ವರ್ಚುವಲ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇಟ್ ಈಸ್ ಎರೆಕ್ಟ್. ನೋಡಿರಿ ಈ ಒಂದು ಡಯಾಗ್ರಾಮ್ ನೋಡಿದ್ರಿಪ್ಪ ಅಂತಂದ್ರೆ ನಾವು ಆಬ್ಜೆಕ್ಟ್ ಹೆಂಗೆ ಸ್ಟೇಟ್ ಇಟ್ಟಿವಲ್ಲ ಅದೇ ಪ್ರಕಾರ ಇಮೇಜ್ ನಮ್ದು ಏನಾಗೈತಿ ಸ್ಟೇಟ್ ಆಫ್ ಫಾರ್ಮೇಷನ್ ಆಗಿರೋದ್ರಿಂದ ನಾವು ಇದಕ್ಕೆ ಏನು ಕರಿತೀವಿ ಇರೆಕ್ಟ್ ಅಂತ ಹೇಳಿ ಕರಿತೀವಿ. ದೀಸ್ ಆರ್ ದ 6 ಡಿಫರೆಂಟ್ ಪೊಸಿಷನ್ಸ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ದಿ ಇಮೇಜ್ ಫಾರ್ಮ್ಡ್ ಆ್ಯಂಡ್ ದಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್. ನೀವು ಇಲ್ಲಿ ಅದನ್ನು ಸಿಂಪಲ್ ಆಗಿ ಈ ಚಾರ್ಟ್ ಮುಖಾಂತರ ಏನು ಮಾಡ್ಬೋದಪ್ಪ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೋದು. ಈ ಚಾರ್ಟ್ ನೋಡಿ ಆ ಹಿಂದಿನ ಡಯಾಗ್ರಾಮನ್ನು ಏನು ಮಾಡಿರಿ ಅಬ್ಸರ್ವ್ ಮಾಡಿ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಂಥೇಳಿ ನಾನು ಆಶಿಸ್ತೀನಿ. ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಇಮೇಜ್ ಇಸ್ ಫಾರ್ಮ್ಡ್ ಬೈ ದ ಕಾನ್ಕೇವ್ ಲೆನ್ಸಸ್. ಈ ಒಂದು ಭಾಗವನ್ನು ನನ್ನ ಲಾಸ್ಟ್ ವಿಡಿಯೋದೊಳಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮ್ಮ ಜೋಡಿ ಇದನ್ನು ಡಿಸ್ಕಸ್ ಮಾಡ್ತೀನಿ. 10ನೇ ವಿದ್ಯಾರ್ಥಿಗಳೇ ಈ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೀವು ಸಂಪೂರ್ಣವಾಗಿ ನೋಡ್ತಾ ಲೈಕು ಸಬ್ಸ್ಕ್ರೈಬು ಮತ್ತು ಶೇರನ್ನು ಮಾಡೋ ಮುಖಾಂತರ ಇನ್ನೂ ಹೆಚ್ಚಿನ ನಿಮ್ಮ ಫ್ರೆಂಡ್ಸ್ಗಳನ್ನು ಆಕರ್ಷಣೆ ಮಾಡ್ಬೇಕಂತ ವಿನಂತಿಸಿಕೊಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.